ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 91, ಪ್ರಭಾವ ಪದ್ಧತಿ 61. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಅನ್ಯೇಷು ಪದ್ಮಾ ಕಮಲಾಸನಾದ್ಯೈಃ ಅಂಗೇಷು ರಂಗಾಧಿಪತೇಃ ಶ್ರಿತೇಷು ಪದಾವನಿ ತ್ವಾಂ ಅಧಿಗಮ್ಯ ಜಾತಾಂ ಪದಂ ಮುರಾರೇರಧಿದೈವತಂ ನಃ. ಅರ್ಥ ಹೀಗಿದೆ. ಪದಾವನಿ ಪಾದರಕ್ಷೆಯೇ, ರಂಗಾಧಿಪತೆ ಶ್ರೀರಂಗನಾಥನ ಅನ್ಯೇಷ ಅಂಗೇಶು ಬೇರೆ ಅವಯವಗಳಲ್ಲಿ, ಪದ್ಮಾ ಕಮಲಾಸನಾದ್ಯೈಹಿ ಲಕ್ಷ್ಮೀ ಮತ್ತು ಬ್ರಹ್ಮ ಇವೇ ಮೊದಲಾದವರಿಂದ ಶ್ರಿತೇಶು ಹೊಂದಲ್ಪಟ್ಟಾಗ, ಮುರಾರೇಹೇ ಪದಂ ಮುರಾರಿಯ ಅಡಿದಾವರೆಗಳು, ತ್ವಾಂ ಅಧಿಗಮ್ಯ ನಿನ್ನನ್ನು ಹೊಂದಿ, ನಹ ನಮಗೆ ಅಧಿದೈವತಂ ಜಾತಂ ಪೂಜಿಸಲು ಸಿಕ್ಕಂತಾಯಿತು. ತಾತ್ಪರ್ಯ ಹೀಗಿದೆ. ಶ್ರೀರಂಗನಾಥನ ಹೃದಯದಲ್ಲಿ ಲಕ್ಷ್ಮಿಯು, ನಾಭಿಯಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು, ಇತರ ಬೇರೆ ಬೇರೆ ಅವಯವಗಳಲ್ಲಿ ಭಗವಂತನ ಸನಿಹದಲ್ಲಿ ಸದಾ ಇರುವ ನಿತ್ಯ ಸೂರಿಗಳು ಪ್ರಪನ್ನರು ಇರುತ್ತಾರೆ. ಶರಣಾಗತಿಗೆ ಭೋಗ್ಯವಾದ ಭಗವಂತನ ಪಾದಗಳು ನಿನ್ನನ್ನು ಧರಿಸಿ ನೀನು ನಮಗೆ ಪೂಜಿಸಲು ದೊರೆತಿರುವೆ ಪಾದುಕೆಯೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪಾದುಕೆಗಳನ್ನು ಪೂಜಿಸುವ ಭಾಗ್ಯ ನಮ್ಮದಾಗಿದೆ ಎಂದಿದ್ದಾರೆ. ಶ್ರೀಮನ್ನಾರಾಯಣನು ಜಗತ್ಕಾರಣನು, ಜಗದಂತರ್ಯಾಮಿ. ಲಕ್ಷ್ಮಿಯೊಡಗೂಡಿ ಜಗತ್ತನ್ನು ಸೃಷ್ಟಿಸಿ ರಕ್ಷಿಸಿ ಅಳಿಸುವವನು ಅವನೇ ಶ್ರೀಯಪ್ಪತಿ. ಬಲಗಡೆ ರುದ್ರನು, ನಾಭಿಯಲ್ಲಿ ಬ್ರಹ್ಮದೇವರು, ವಾಹನವಾಗಿ ಗರುಡನು, ಆಸನವಾಗಿ ಆದಿಶೇಷನು ಇದ್ದು ಮಹಾಮಹಿಮಾನ್ವಿತರಾಗಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದುದು ಶ್ರೀಮನ್ನಾರಾಯಣನ ಚರಣಾರವಿಂದ. ಅವನ ಪಾದಗಳಲ್ಲಿ ಶರಣು ಹೋಗಿ ಪ್ರಪತ್ತಿ ಮಾಡುವುದೇ ಜೀವಾತ್ಮನಿಗೆ ಮೋಕ್ಷಕ್ಕೆ ಉಪಾಯ. ಅಂತಹ ದಿವ್ಯ ಪಾದಗಳು ನಿನ್ನನ್ನು ಹೊಂದಿರುವುದರಿಂದ ಪಾದುಕೆಯೇ ನೀನು ನಮಗೆ ಸಿಕ್ಕಂತಾಯಿತು ಎಂದು ಹಿಗ್ಗಿ ನುಡಿದಿದ್ದಾರೆ ವೇದಾಂತ ದೇಶಿಕರು. ಶ್ರೀಮನ್ನಾರಾಯಣನೇ ಪರತತ್ವ. ಅವನು ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಎಂಬ ಪರತ್ವ ಸೂಚಕವಾದ 6 ಗುಣಗಳನ್ನು ಹೊಂದಿದ್ದಾನೆ. ಇದರ ಜೊತೆಗೆ ಕಾರುಣ್ಯ, ಮಾಧುರ್ಯ, ಗಾಂಭೀರ್ಯ, ಸೌಶೀಲ್ಯ, ವಾತ್ಸಲ್ಯ, ಸೌಲಭ್ಯ, ಆರ್ಜವ ಗುಣಗಳನ್ನು ಹೊಂದಿ ಎಲ್ಲ ಜೀವಾತ್ಮರಲ್ಲೂ ಸಮಾನ ಭಾವ ಹೊಂದಿದ್ದಾನೆ. ಎಲ್ಲರನ್ನೂ ಸಮನಾಗಿ ಕಾಣುತ್ತಾನೆ. ಅವನಿಗಿಂತ ಹೆಚ್ಚಿನವರಿಲ್ಲ. ಅವನು ಅನಾದಿ, ಅನಂತ. ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವನಿಯಾಮಕ. ಸಕಲ ಚೇತನರಿಗೂ ಇರುವ ಆಶ್ರಯ ಅವನೊಬ್ಬನೇ. ಈ ಶೇಷತ್ವ ಜ್ಞಾನ ಲಭಿಸಿ ಅವನಲ್ಲಿ ಶರಣಾಗತರಾದರೆ ಮೋಕ್ಷ ಸುಲಭ ಸಾಧ್ಯ. ಆದರೆ ನಮ್ಮಲ್ಲಿ ಈ ಶೇಷತ್ವ ಜ್ಞಾನ ಇಲ್ಲದೇ ಇದ್ದಾಗ ಭಗವಂತನನ್ನು ಸಮೀಪಿಸುವುದೂ ಸಾಧ್ಯವಿಲ್ಲ. ಜೀವಾತ್ಮನು ಪರಮಾತ್ಮನಿಗಿಂತ ಭಿನ್ನ. ಪರಮಾತ್ಮನು ಸರ್ವಶೇಷಿ, ಸರ್ವಾಧಾರ, ಸರ್ವನಿಯಾಮಕ. ಅವನನ್ನು ಸೇರುವುದೇ ಜೀವಾತ್ಮನ ಪರಮ ಪುರುಷಾರ್ಥ. ಪರಮಾತ್ಮನನ್ನು ಪಡೆಯುವುದೇ ಜೀವಾತ್ಮನ ಅತ್ಯಂತ ಶ್ರೇಷ್ಠ ಸಾಧನೆ. ಇಹಲೋಕದ ಐಶ್ವರ್ಯ, ಸ್ವರ್ಗ, ಕೈವಲ್ಯ ಇವು ಪುರುಷಾರ್ಥವಲ್ಲ. ಭಗವಂತನನ್ನು ಉತ್ಕಟತೆಯಿಂದ ಪ್ರೀತಿಸುವವರು ಮೋಕ್ಷವನ್ನೂ ಅಪೇಕ್ಷಿಸುವುದಿಲ್ಲ. ಭಗವತ್ ಕೈಂಕರ್ಯವನ್ನು ಮಾತ್ರ ಬೇಡಿಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿಯ ಹಾಗೆ ದಿನವೂ ಭಗವಂತನನ್ನು ಸೇವಿಸಿ ಅವನ ಅನುಗ್ರಹದಿಂದ ಪ್ರತಿಬಂಧಕಗಳನ್ನು ಹೋಗಲಾಡಿಸಿಕೊಂಡು ಪರಮಾತ್ಮನಲ್ಲಿ ನಿತ್ಯ ಕೈಂಕರ್ಯ ಮಾಡುವುದೇ ಭಕ್ತನ ಪುರುಷಾರ್ಥ. ನೇರವಾಗಿ ಭಗವಂತನನ್ನು ಆರಾಧಿಸಲು ನಮ್ಮ ಅಜ್ಞಾನ ಅದನ್ನು ತಡೆಯುತ್ತದೆ. ಭಗವತ್ ಕೈಂಕರ್ಯದಿಂದ ಆ ಅಜ್ಞಾನವನ್ನು ತೊಲಗಿಸಿಕೊಂಡು ನಿತ್ಯ ಭಗವತ್ ಕೈಂಕರ್ಯ ಮಾಡಬೇಕು. ಇದನ್ನೆಲ್ಲ ತೋರಿಸಿಕೊಡುವವರು ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು. ಆದುದರಿಂದ ಶ್ರೀ ವೇದಾಂತ ದೇಶಿಕರು ಪಾದುಕಾ ದೇವಿಯನ್ನು ಮಹಾಮಹಿಮಳು, ಪೂಜನೀಯಳು ಎಂದಿದ್ದಾರೆ. ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಶ್ರೀರಂಗನಾಥನೇ ಶ್ರೀಮನ್ನಾರಾಯಣನೆಂದೂ, ಅವನೇ ನಾಭಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನೂ, ಹೃದಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮತ್ತು ಇತರ ದೇವತೆಗಳನ್ನು, ಅಂದರೆ ಬಲಗಡೆ ರುದ್ರದೇವನನ್ನು, ವಾಹನವಾಗಿ ಗರುಡನನ್ನು, ಸಿಂಹಾಸನವಾಗಿ ಆದಿಶೇಷನನ್ನು ಹೊಂದಿ ಜಗತ್ಕಾರಣನು, ಜಗದ್ರಕ್ಷಕನು, ಸರ್ವವ್ಯಾಪಿಯೂ ಸರ್ವಾಂತರ್ಯಾಮಿಯೂ ಆಗಿರುವನು. ಆಂಡಾಳ್ ತಿಳಿಸಿದಂತೆ ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಎಂದು 7 ಪಿರವಿಕ್ಕುಂ ಉನಕ್ಕೇ ನಾಮಾಳ್ ಶೈವೋಂ ಎಂದು ಹೇಳುತ್ತಿದ್ದಾರೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಕಡೆಯದಾಗಿ ಮನುಷ್ಯನಾಗಿ ಅದರಲ್ಲೂ ಶ್ರೀವೈಷ್ಣವನಾಗಿ ಹುಟ್ಟಿದವನಿಗೆ ಪರಮ ಪುರುಷಾರ್ಥವೇ ಮೋಕ್ಷ ಪ್ರಾಪ್ತಿ.
ಪ್ರಕೃತಿಯ ಸತ್ವ ರಜೋ ತಮೋ ಗುಣಗಳಿಂದ ಕಟ್ಟಿಹಾಕಲ್ಪಟ್ಟಿರುವ ನಮಗೆ ಭಗವಂತನ ಸಾನ್ನಿಧ್ಯ ಕೈಂಕರ್ಯ ಸುಲಭ ಸಾಧ್ಯವಲ್ಲ. ನಿರ್ಗುಣನೂ ನಿರಾಕಾರನೂ ಅನಂತನೂ ಸರ್ವವ್ಯಾಪಿಯೂ ಆದ ಶ್ರೀಮನ್ನಾರಾಯಣನನ್ನು ಮನಸ್ಸಿನಲ್ಲಿ ನಿಲ್ಲಿಸಿ ಸದಾ ಧ್ಯಾನಿಸಿ ಅವನನ್ನು ಪಡೆಯುವುದು ಸುಲಭವಲ್ಲ. ಭಗವಂತನನ್ನು ಪಡೆಯಲು ಭಕ್ತಿ ಪ್ರಪತ್ತಿಗಳೇ ಸರಿಯಾದ ಉಪಾಯ. ಭಗವಂತನಿಗಾಗಿ ತುಡಿತ, ಅವನಲ್ಲಿ ಪ್ರೀತಿಯೇ ಭಕ್ತಿ. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಅವನ ಪಾದಗಳಲ್ಲಿ ಶರಣಾಗುವುದೇ ಪ್ರಪತ್ತಿ. ಅದಕ್ಕೂ ಮೊದಲಾಗಿ ಅವನೇ ಶ್ರೀಮನ್ನಾರಾಯಣನೇ ಪರತತ್ವ ಎಂಬ ನಂಬಿಕೆ ಇರಬೇಕು. ಅವನೇ ನಮ್ಮ ರಕ್ಷಕ ಎಂಬ ವಿಶ್ವಾಸ ಇರಬೇಕು. ನನ್ನದಾಗಿ ಏನೂ ಇಲ್ಲ, ನನ್ನಲ್ಲಿ ಏನಿದೆಯೋ ಎಲ್ಲ ಅವನ ಕೃಪೆ ಎಂಬ ಅರಿವಿರಬೇಕು. ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ, ಅವನಿಷ್ಟದಂತೆ ಇರುತ್ತೇನೆ ಎಂಬ ದೃಢ ನಿರ್ಧಾರವೂ ಬೇಕು. ಅವನಲ್ಲಿ ಆತ್ಮಸಮರ್ಪಣೆ ಮಾಡಬೇಕು. ಇದೆಲ್ಲ ಮಾಡಲು ಸರಿಯಾದ ತಿಳುವಳಿಕೆ ನೀಡಿ ಸರಿದಾರಿಯಲ್ಲಿ ನಡೆಸುವವರು ಯಾರು? ಕರ್ಮಜ್ಞಾನ ಸಂಪನ್ನವಾಗಿರಬೇಕು, ಜ್ಞಾನ ಭಕ್ತಿ ಪೂರ್ಣವಾಗಿರಬೇಕು, ಭಕ್ತಿಯಲ್ಲಿ ಶರಣಾಗತಿ ಇರಬೇಕು. ಇದನ್ನೆಲ್ಲ ಸಾಧಿಸುವುದು ಹೇಗೆ? ಶ್ರೀ ವೇದಾಂತ ದೇಶಿಕರು ದಾರಿ ತೋರಿಸಿದ್ದಾರೆ. ಭಗವಂತನ ಚರಣಾರವಿಂದಗಳ ಜೊತೆ ಸದಾ ಇರುವ ಪಾದುಕೆಗಳೇ ನಮಗೆ ದಾರಿ ತೋರಿಸುತ್ತವೆ. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರೇ ಶ್ರೀಪಾದಗಳ ಜೊತೆ ಸದಾ ಇರುವುದು ನಮಗೆ ಅತ್ಯಂತ ಪೂಜನೀಯ. ಅವರೇ ನಮಗೆ ದಾರಿದೀಪ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಿತ್ಯ ಸೂರಿಗಳಲ್ಲಿ ವಿಶ್ವಕ್ಸೇನರು ನಮ್ಮಾಳ್ವಾರರಾಗಿ ಜನ್ಮ ಎತ್ತಿದ್ದಾರೆ. ಪಾದುಕಿಯಾಗಿ ಶಠಾರಿಯಾಗಿ ಸ್ವರೂಪ ಹೊಂದಿದ್ದಾರೆ. ಅವರೇ ನಮ್ಮ ದಾರಿದೀಪ. ಭಗವತ್ ಕೈಂಕರ್ಯದ ಭಾಗ್ಯ ಪಡೆದುಕೊಳ್ಳುವುದು ಭಾಗವತ ಕೈಂಕರ್ಯದಿಂದಲೇ ಎನ್ನುವುದು ಇದಕ್ಕೆ. ಶ್ರೀಮನ್ನಾರಾಯಣನೇ ಲಕ್ಷ್ಮೀ ಸಹಿತನಾಗಿ ನಾಭಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನು, ರುದ್ರನನ್ನು, ಇತರ ನಿತ್ಯ ಸೂರಿಗಳನ್ನು ಒಡಗೂಡಿ ಎದುರುಗಿರುವಾಗ ಶ್ರೀ ವೇದಾಂತ ದೇಶಿಕರು ಪಾದುಕೆಯೇ ಭಗವಂತನ ಪಾದಗಳು ನಿನ್ನನ್ನು ಧರಿಸಿ ನಮಗೆ ನಿನ್ನನ್ನು ಪೂಜಿಸುವಂತಾಯಿತು ಎಂದು ಪಾದುಕೆಯ ಮೊರೆ ಹೋಗಿದ್ದಾರೆ ಎಂದ ಮೇಲೆ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರ ಮಹಿಮೆ ಎಷ್ಟಿರಬೇಕು? ಪಾಂಡ್ಯ ದೇಶದ ತಾಮ್ರಪರ್ಣಿ ನದಿಯ ದಡದಲ್ಲಿರುವ ತಿರುಕ್ಕುರುಹೂರ್ನಲ್ಲಿ ಹುಟ್ಟಿ 4 ವೇದಗಳಿಗೆ ಸಮನಾದ ತಿರುವಿರುತ್ತಂ ಎಂಬ 100 ಪಾಶುರುಗಳನ್ನು, ತಿರುವಾಶರೀಯಂ ಎಂಬ 7 ಪಾಶುರುಗಳನ್ನು, ಪೆರಿಯ ತಿರುವಂದಾದಿ ಎಂಬ 87 ಪಾಶುರುಗಳನ್ನು, ತಿರುವಾಯ್ಮೊಳಿ ಎಂಬ 1102 ಪಾಶುರುಗಳನ್ನು ರಚಿಸಿ ಶ್ರೀಮನ್ನಾರಾಯಣನೇ ಪರತತ್ವ ಎಂದು ಅವನನ್ನು ಪಡೆಯುವ ಉಪಾಯವನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮಾಳ್ವಾರರು. ನಮ್ಮಾಳ್ವಾರರು ಭಗವಂತನನ್ನು ಕುರಿತು ನಮಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಭಗವಂತನಲ್ಲಿ ನಿರತಿಶಯವಾದ ಪರಮಭಕ್ತಿಯನ್ನು ಹೊಂದುವುದಕ್ಕಿಂತ ಮಿಗಿಲಾದ ಐಶ್ವರ್ಯ ಇಲ್ಲ. ಇಂತಹ ಪರಮಾತ್ಮನಲ್ಲಿ ಶರಣಾಗತಿ ಮಾಡಬೇಕು. ಭಗವಂತನಲ್ಲಿ ಶರಣಾಗತಿ ಮಾಡಿದವರು ಭಗವದ್ಭಕ್ತರಾದ ಭಾಗವತರಿಗೂ ದಾಸರಾಗಬೇಕು. ಭಾಗವತರ ಮೂಲಕ ಭಗವದ್ಭಕ್ತಿಯನ್ನು ಸಿದ್ಧಿಸಬೇಕು ಎಂದು ಯಜುರ್ವೇದ ಸಾರವಾದ ತಿರುವಾಶರೀಯಂನಲ್ಲಿ ಹೇಳಿದ್ದಾರೆ ನಮ್ಮಾಳ್ವಾರರು. ತನಿ ಮಾತ್ತೇ ಇವತ್ತಡಿಯವರ್ಕ್ ಇನಿ ನಾಮ್ ಆಳಾಗವೇ ಇಷಯಂಗೋಲ್ ಉಳಿದೋರೊಳಿ ಓವಾದೆ ಎಂದಿದ್ದಾರೆ. ಭಗವಂತನನ್ನು ಸ್ತುತಿಸಬೇಕೆಂದು ಯೋಚಿಸಿದ ತಕ್ಷಣವೇ ಅವನ ಮಹಾಮಹಿತ್ವವು ಮತ್ತು ಅವನು ನಮ್ಮ ಇಂದ್ರಿಯಗಳಿಗೆ ಮನಸ್ಸಿಗೆ ಅಗೋಚರನು ಎಂಬ ಅರಿವಾಗುತ್ತದೆ. ಪರತತ್ವವನ್ನು ಸ್ತುತಿಸುವ ಅರ್ಹತೆ ನಮಗೆ ಇದೆಯೇ? ನಮ್ಮ ಪಾಪಗಳು ಅಷ್ಟಿಷ್ಟಲ್ಲ, ನಾವು ಅವನನ್ನು ಪಡೆಯುವುದು ಸಾಧ್ಯವೇ ಎಂದು ಭಯವಾಗುತ್ತದೆ. ನೀನು ಕೋಪಿಸಬೇಡ ಸ್ವಾಮಿ ಎಂದು ಹೇಳಿದ್ದಾರೆ. ಪೆರಿಯ ತಿರುವಂದಾದಿಯಲ್ಲಿ ಸ್ತುತಿಸಲಾಗುವುದಿಲ್ಲವೆಂದು ಹಿಂತೆಗೆಯಬೇಡ, ಅದು ನಿನ್ನ ಭ್ರಮೆ. ಭಗವಂತನ ಗುಣಗಳನ್ನು ಸ್ತುತಿಸುವುದರಿಂದ ಪಾಪ ದೂರವಾಗುತ್ತದೆ. ಭಗವಂತನ ಸೌಲಭ್ಯ, ವಾತ್ಸಲ್ಯ, ಸೌಶೀಲ್ಯ, ಕಾರುಣ್ಯಗಳು ಅನುಪಮವಾದುದು. ಅವನು ಶರಣಾಗತರ ದೋಷಗಳೊಂದನ್ನೂ ನೋಡದೆ ರಕ್ಷಣೆ ಮಾಡುವನು ಎಂದಿದ್ದಾರೆ ನಮ್ಮಾಳ್ವಾರರು. ಅವನಾಂ ಇವನಾಂ ಉವನಾಂ ಮತ್ತುಂಬರ್ ಅವನಾಂ ಅವನ್ ಎನ್ರಿರಾದೆ ಅವನಾಂ ಅವನೇ ಎನತ್ತೆಳಿಂದು ಕಣ್ಣನುಕ್ಕೆ ತೀರ್ந்தாಲ್ ಅವನೇ ಯವನೇಲು ಆಮ್ ಎಂದು ದಾರಿ ತೋರಿಸಿದ್ದಾರೆ. ಅಂತಹ ಸಂತೋ ಅವಧ್ಯಾನಿ ಪುನಾನಾಹ ಎಂದು ಋಗ್ವೇದ ಹೇಳುವಂತೆ ಹೃದ್ಯಂತಸ್ತೋಹ ಭದ್ರಾಣಿ ವಿಬ್ಧುನೋತಿ ಸುಹೃತ್ ಸತಾಂ ಎಂದು ಭಾಗವತ ಹೇಳುವಂತೆ ಆ ಭಗವಂತನು ಎಲ್ಲ ಚೇತನರ ಹೃದಯ ಪ್ರದೇಶದಲ್ಲಿ ನೆಲೆಗೊಂಡು ಸಮಯ ಸಿಕ್ಕಿದೊಡನೆ ರಕ್ಷಿಸುವವನಾಗಿದ್ದಾನೆ. ಹೀಗೆಂದು ಅವನ ಅದ್ವಿತೀಯತ್ವವನ್ನು ನಮ್ಮಾಳ್ವಾರರು ಪೆರಿಯ ತಿರುವಂದಾದಿಯಲ್ಲಿ ಸ್ತುತಿಸಿದ್ದಾರೆ. ಭಗವಂತನ ಶ್ರೀಪಾದಗಳನ್ನು ಹೃದಯದಲ್ಲಿ ಧರಿಸಿರುವ ಪಾದುಕೆಗಳೇ ನಮ್ಮಾಳ್ವಾರರು.
ಅವರ ಹೃದಯಾಂತರಾಳದಿಂದ ಹೊಮ್ಮಿ ಪಾಶುರಗಳಾಗಿರುವ ದಿವ್ಯ ಸೂಕ್ತಿಗಳೇ 4 ವೇದದ ಸಾರಗಳು. ನಮ್ಮಾಳ್ವಾರರ ಪಾಶುರಗಳನ್ನು ಅರ್ಥ ತಿಳಿದು ಪಾರಾಯಣ ಮಾಡಿದರೆ ನಮಗೂ ಭಗವಂತನಿಗೂ ಮಧ್ಯೆ ಇರುವ ನಮ್ಮ ಅಜ್ಞಾನವೆಂಬ ಪರದೆ ಹರಿದು ಹೋಗುವುದು ನಿಶ್ಚಯ. ಪುರುಷನು ಈ ಲೋಕದಲ್ಲಿ ಒಬ್ಬನೇ, ಅವನೇ ಪರಮಾತ್ಮನಾದ ಶ್ರೀಮನ್ನಾರಾಯಣನು. ಸ್ತ್ರೀ ಪ್ರಾಯಂ ಇತರತ್ ಸರ್ವಂ ಎಂದು ಹೇಳುವಂತೆ ಉಳಿದವರೆಲ್ಲರೂ ಸ್ತ್ರೀಯರು, ಅವನಿಗೆ ಶೇಷಭೂತರು. ಅವನು ಶೇಷಿ, ನಾವು ಶೇಷ. ಜೀವಾತ್ಮರೆಲ್ಲರೂ ಸ್ತ್ರೀ ಪ್ರಾಯರು ಎಂದಿದ್ದಾರೆ. ಭಗವಂತನಲ್ಲಿ ನಾಯಕಿ ಭಾವದಿಂದ ಅವನಿಗಾಗಿ ಹಂಬಲಿಸಿದ್ದಾರೆ ನಮ್ಮಾಳ್ವಾರರು. ಪರಾಂಕುಶ ನಾಯಕಿಯಾಗಿ ಅವನಲ್ಲಿ ತಮ್ಮ ಉತ್ಕಟ ಪ್ರೇಮವನ್ನು ಹೃದಯಸ್ಪರ್ಶಿಯಾಗಿ ಭಿನ್ನವಿಸಿದ್ದಾರೆ. ಅಷ್ಟೇ ಅಲ್ಲ, ದುಃಖಕ್ಕೊಳಗಾಗಿರುವ ಮಾನವ ಕೋಟಿಯನ್ನು ಉದ್ಧರಿಸಬೇಕೆಂದು ಭಗವಂತನಲ್ಲಿ ವಿಜ್ಞಾಪನೆ ಮಾಡಿದ್ದಾರೆ. ಭಗವಂತನ ಮೇಲೆ ನಿರತಿಶಯ ಪ್ರೇಮವನ್ನಿಟ್ಟು ಅವನಲ್ಲಿ ಶರಣಾಗಿದ್ದಾರೆ ನಮ್ಮಾಳ್ವಾರರು. ಋಗ್ವೇದದ ಸಾರವಾದ ತಮ್ಮ ತಿರುವಿರುತ್ತಂನಲ್ಲಿ ಪರಮಾತ್ಮನ ಜೀವಾತ್ಮನ ಸ್ವರೂಪಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪೊಯ್ ನಿன்ற ஞானமும் பொல் ஒழுக்கும் அழுக்குடும்பும் நின்ற நீர்மை இனியாமுராமை உயிரளிப்பான் நின்ற யோனியுமாய் பிறந்தாய் இமையோர் தலைவா ಮೇಯ್ ನಿಂದ್ರು ಕೇಟ್ಟರುಳಾಯ್ ಅಡಿಯೇನ್ ಶಯ್ಯುಂ ವಿಣ್ಣಪ್ಪಮೇ ಎಂದಿದ್ದಾರೆ. ಇನ್ನು ನಮ್ಮಾಳ್ವಾರರ ತಿರುವಾಮಳಿಯು ಅತ್ಯಂತ ಶ್ರೇಷ್ಠವಾದುದು. ಒಟ್ಟು 1102 ಪಾಶುರಗಳಲ್ಲಿ ಮೊದಲು 21 ಪಾಶುರಗಳು ಬ್ರಹ್ಮಸೂತ್ರಗಳ ಅರ್ಥವನ್ನು ವಿಶದವಾಗಿ ತಿಳಿಸುತ್ತೆ. ಈ ಪಾಶುರಗಳು ಋಗ್ವೇದದ 21 ಶಾಖೆಗಳಿಗೆ ಸಮನಾಗಿದೆ. 10 ಶತಕಗಳಿಂದ ಕೂಡಿದ 101 ದಶಕಗಳು ಯಜುರ್ವೇದದ 101 ಶಾಖೆಯನ್ನು ಪ್ರತಿಪಾದಿಸುತ್ತದೆ. ತಿರುವಾಯ್ಮೊಳಿ 4 ವೇದಗಳ ಸಾರವಾಗಿದೆ. ಮೊದಲ ಶತಕದಲ್ಲಿ ಭಗವಂತನು ಮೋಕ್ಷೋಪಾಯನೆಂದೂ, 2ನೆಯ ಶತಕದಲ್ಲಿ ಅವನು ಪರಮ ಪ್ರಾಪ್ಯನೆಂದೂ, 3ನೆಯ ಶತಕದಲ್ಲಿ ದಿವ್ಯ ಮಂಗಳ ವಿಗ್ರಹನಾದ ಅವನು ಸಾಧನನೂ ಫಲವೂ ಆಗಿರುವನೆಂದೂ, 4ನೆಯ ಶತಕದಲ್ಲಿ ಭಗವಂತನನ್ನುಳಿದು ಮತ್ತಾವುದೂ ಪ್ರಾಪ್ಯವಾಗಲು ಅರ್ಹನಲ್ಲವೆಂದೂ ನಿರೂಪಿಸಿದ್ದಾರೆ ನಮ್ಮಾಳ್ವಾರರು. ಒಂದೊಂದು ಪಾಶುರವು ಭಗವಂತನ ಒಂದೊಂದು ಕಲ್ಯಾಣ ಗುಣಗಳನ್ನು ಪ್ರತಿಪಾದಿಸುತ್ತಾ ನಮ್ಮಲ್ಲಿ ಅವನನ್ನು ಕುರಿತು ಅತಿಶಯ ಪ್ರೇಮವನ್ನು, ಅಪರಿಮಿತ ಭಕ್ತಿಯನ್ನು, ಬ್ರಹ್ಮಜ್ಞಾನವನ್ನು ಉಂಟು ಮಾಡುತ್ತದೆ. ನಮ್ಮ ಅಜ್ಞಾನ ಸುಲಭವಾಗಿ ಹರಿದು ಹೋಗಿ ಭಗವಂತನ ಕೃಪಾ ಪಾತ್ರರಾಗುವಂತೆ ಮಾಡುತ್ತಾರೆ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು. ಆದ್ದರಿಂದ ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಪಾದುಕೆಯೇ, ಭಗವಂತನ ಪಾದಗಳು ನಿನ್ನನ್ನು ಹೊಂದಿ ನಮಗೆ ಅತ್ಯಂತ ಪೂಜನೀಯವಾಗಿದೆ ಎಂದಿದ್ದಾರೆ. ಹೀಗೆ ದಿವ್ಯ ಪ್ರಬಂಧಗಳ ಮೂಲಕ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಹೊಂದಬಹುದು ಎಂದು ತಿಳಿಸಿದ್ದಾರೆ ವೇದಾಂತ ದೇಶಿಕರು. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಗಮಾಂತ ಮಹಾದೇಶಿಕಾಯ ನಮಃ.